ಇವತ್ತಿನ ಸಭೆಯ ಮೂಲ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾತ್ಯತೀತ ಜನತಾ ದಳದ ಜಿಲ್ಲಾ ಅಧ್ಯಕ್ಷರಾದಂಥ ಮುನಿಯಪ್ಪನವರ ಆದೇಶದ ಮೇರೆಗೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಬಲಿಷ್ಠವಾಗಿ ಬಲಗೊಳಿಸಬೇಕು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಈ ಭಾಗದಲ್ಲಿ ಪರಿಶಿಷ್ಟ ಘಟಕದ ಜಿಲ್ಲಾ ಕಮಿಟಿ ಹಾಗೂ ತಾಲೂಕಿನ ಎಲ್ಲ ಕಮಿಟಿಗಳನ್ನು ರಚನೆ ಮಾಡಿ JDS ಪಕ್ಷವನ್ನು ಮತ್ತೆ ಹಿಂದಿನ ವೈಭವವನ್ನು ಮತ್ತೆ ನೋಡಬೇಕು ಅಂತ ಅವರು ಒಳ್ಳೆ ಉದ್ದೇಶದಿಂದ ತಾಲೂಕಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆಸಿ ಜಿಲ್ಲಾ ಕಮಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅದರ ಪೂರಕವಾಗಿ ಇವತ್ತು ಜಿಲ್ಲಾ ಕಮಿಟಿಯ ಪೂರ್ವ ಸಭೆ. ಈ ಸಭೆಗೆ ಈ ಜಿಲ್ಲೆಯ ಎಲ್ಲ ತಾಲೂಕು SC ಘಟಕದ ಎಲ್ಲ ಪ್ರಮುಖರು ಕೂಡ ಭಾಗವಹಿಸಿ ಸ್ವಇಚ್ಛೆಯಿಂದ ಜಿಲ್ಲಾ ಘಟಕವನ್ನು ಅವರೇ ರಚನೆ ಮಾಡಿದ್ದಾರೆ. ಯಾರೂ ಕೂಡ ನಾಯಕರು ರಚನೆ ಮಾಡಿಲ್ಲ, ಅವರೇ ರಚನೆ ಮಾಡಿದ್ದಾರೆ. ಅಂದರೆ ನಾನು JDS ಪಕ್ಷದಲ್ಲಿ ದುಡಿತೀನಿ, ನಾನು ಜಿಲ್ಲಾ ಪದಾಧಿಕಾರಿ ಆಗ್ತೀನಿ ಅಂತೇಳಿ ಅವರೇ ಹೆಸರನ್ನು ಹೇಳಿದ್ದಾರೆ. ಸುಮಾರು 16 ಜನ ಹೆಸರು ವಾಲಂಟ್ರಿಯಾಗಿ ಹೇಳಿ ಇವತ್ತು ಜಿಲ್ಲಾ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಈ ಜಿಲ್ಲಾ ಕಮಿಟಿಯ ಮುಂದಿನ ದಿನಗಳಲ್ಲಿ SC ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಮಿಟಿ ಪ್ರತಿ ತಾಲೂಕಿಗೂ ಹೋಗಿ ಆ ತಾಲೂಕಿನಲ್ಲಿ SC ಘಟಕದ ಜಿಲ್ಲಾ ಕಮಿಟಿಗಳನ್ನು ರಚನೆ ಮಾಡಿ JDS ಪಕ್ಷವನ್ನು ತಳಮಟ್ಟದಿಂದ ಕಟ್ಟೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ SC ಘಟಕ ನಮ್ಮ ಜಿಲ್ಲಾ ಅಧ್ಯಕ್ಷರು ಮುನಿಯಪ್ಪನವರು ಮತ್ತು ನಮ್ಮ ರಾಜ್ಯ SC ಘಟಕದ ಅಧ್ಯಕ್ಷರಾಗಿದ್ದಂಥ ಅಂದಾನಿಯವರ ಆದೇಶದಂತೆ ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾದಂಥ ಚಿಂತಾಮಣಿ JK ಕೃಷ್ಣಾರೆಡ್ಡಿ ಅವರ ಶಿಫಾರಸಿನ ಮೇರೆಗೆ ನಾವು ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಚುನಾವಣೆಗಳಲ್ಲಿ NDA ಜೊತೆ ನಾವು ಸೇರಿರೋದ್ರಿಂದ ನಾವು ಕೂಡ JDSನವರು ಹೆಚ್ಚಿನ ಸೀಟನ್ನು ತೆಗೆದು ಹಂಚಿಕೆ ಮಾಡಿಕೊಂಡು ನಾವು ಕೂಡ ಈ ಜಿಲ್ಲೆಯಲ್ಲಿ SC ಘಟಕ ಬಲಪಡಿಸೋದ್ರ ಮೂಲಕ SC ಅಭ್ಯರ್ಥಿಗಳನ್ನು ಕೂಡ ಎಲ್ಲ ಮೀಸಲಾತಿ ಕ್ಷೇತ್ರದಲ್ಲಿ ಸಮವಾಗಿ ಪಡೆದು ನಾವು ಕೂಡ ನಿಲ್ಲಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಈ ಒಂದು ಚುನಾವಣೆಯ ಸಿದ್ಧತೆಗೋಸ್ಕರ ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಜಿಲ್ಲಾ ಕಮಿಟಿ ಮಾಡಿ ತಾಲೂಕು ಕಮಿಟಿಗಳನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶವನ್ನು ನಮ್ಮ ಅಜ್ಜಿಯವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ರವಿಕುಮಾರ್ ಸರ್ ಅವರು ಕೂಡ ಆದೇಶ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು, SCಗಳು ಈ JDS ಪಕ್ಷಕ್ಕೆ ಬೆನ್ನೆಲುವಾಗಿ ಇರ್ತಾರೆ ಅಂತ ಒಳ್ಳೆ ಉದ್ದೇಶದಿಂದ ಇವತ್ತು SC ಘಟಕವನ್ನು ಬಲಪಡಿಸೋದಕ್ಕೆ ಒಂದು ಪೂರ್ವಭಾವಿ ಸಭೆ ಕರೆದು ಈ ಒಂದು ಜಿಲ್ಲಾ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಇದು ಎಲ್ಲ ತಾಲೂಕಿಗೆ ವಿಸ್ತರಿಸಿ ಮುಂದಿನ ದಿನಗಳಲ್ಲಿ SC ಹಣವನ್ನು, SCಗೆ ಸಂಬಂಧಪಟ್ಟಂಥ ಸರ್ಕಾರದ ಹಣವನ್ನು ಬೇರೆಗೆ ಬಳಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು SC ಮೀಸಲಾತಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶವನ್ನು ಮಾಡಿ ನಮ್ಮ ಹಣವನ್ನು ನಮಗೆ ಮೀಸಲಿಡಿ ಅಂತ ಒಂದು ಕೂಗನ್ನು ಸರ್ಕಾರಕ್ಕೆ JDS ಪಕ್ಷದ SC ಘಟಕ ಮತ್ತು JDSನ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಚಿಂತೆ ಮಾಡ್ತಾ ಇದ್ದೀವಿ. ಈ ಒಂದು ಸಭೆ ಪೂರ್ವಭಾವಿ ಸಭೆ JDS ಪಕ್ಷವನ್ನು SC ಘಟಕವನ್ನು ಬಲಿಷ್ಠಗೊಳಿಸೋದಕ್ಕೆ ಇವತ್ತು ಸಭೆ ಮಾಡ್ತಾ ಇದ್ದೀವಿ. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಲು ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ JK ಕೃಷ್ಣಾರೆಡ್ಡಿ ಅಣ್ಣನವರ ಆದೇಶದ ಮೇರೆಗೆ ಮತ್ತು ನಮ್ಮ ಮೇಲೂರು ರವೀಣ್ಣ ಚಿಡ್ಲಘಟ್ಟ ಶಾಸಕರಾದಂಥ ಮೇಲೂರು ರವೀಣ್ಣ ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ನಾವು ಧೂಳಿಪಟ ಮಾಡೋಕ್ಕೆ ನಾವೆಲ್ಲ ಶತಸಿದ್ಧರಿದ್ದೀವಿ. ಇಡೀ ಕಾಂಗ್ರೆಸ್ ಸರ್ಕಾರನೇ ನಮ್ಮ ದಲಿತರ SC ST ಹಣವನ್ನು ತಿಂದಿರುವ ಇತಿಹಾಸ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು. ಆ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಇತಿಹಾಸ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂಥ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ನಮ್ಮ NDA ಅಭ್ಯರ್ಥಿಗಳನ್ನು ಯಾರನ್ನು ಆಯ್ಕೆ ಮಾಡಲಿ, ನಾವು ಎಲ್ಲ SC ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಸೇರಿ
ನಮ್ಮ ಯಾರೇ ಅಭ್ಯರ್ಥಿ ಕೊಟ್ಟರು ಅವ್ರನ್ನ ಗೆಲ್ಲಿಸೋದಕ್ಕೆ ನಾವು ಶತಸಿದ್ಧರಾಗ್ತೀವಿ. ನಮ್ಮ ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಸೇರಿಸಿಕೊಂಡು, ಮುಖಂಡರನ್ನು ಒಟ್ಟು ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸೀಟ್ ಬರದಂತೆ ನಾವು ಸೋಲಿಸೋದಕ್ಕೆ ನಾವು ಶತಪ್ರಯತ್ನ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಎಲ್ಲ ಯುವ ಘಟಕಗಳನ್ನು, ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಮಾಡಿಸ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮುಕ್ತಮುನಿಯಪ್ಪ ಸರ್ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಿಮ್ಮ ಜೊತೆ ನಾವಿದ್ದೀವಿ ಅಂತ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಗೆ ಏನೇ ಯಾವುದೇ ಕಾರ್ಯಕ್ರಮ ಈ ರೀತಿ ಮಾಡಬೇಕಂದ್ರೆ ಅವ್ರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಪ್ರಬಲಗೊಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ನಗರಸಭೆ ಆಗಲಿ, ವಿಧಾನಸಭಾ ಚುನಾವಣೆ ಆಗಲಿ ನಮ್ಮ JDS ಪಕ್ಷವನ್ನು ಬೆಂಬಲಿಸಿಕೊಂಡು ಬರುವ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದು ನಮ್ಮ ಅಜೆಂಡಾ ಆಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲ ನಮ್ಮ ಸಮುದಾಯಗಳು ಒಟ್ಟುಗೂಡಿಸ್ಕೊಂಡು ನಮಗೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಸೇರಿ ಪಕ್ಷವನ್ನು ಗಟ್ಟಿ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಸಾಮರ್ಥ್ಯ ಇರ್ತಕ್ಕಂಥ ಅನೇಕ ನಾಯಕರು ಈ ರಾಜ್ಯದಲ್ಲಿ ಇದ್ದಾರೆ. ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಓಟನ್ನು ಪಡ್ಕೊಂಡು ಅಧಿಕಾರ ನಡೆಸಿರ್ತಕ್ಕಂಥ, ಸುಮಾರು ವರ್ಷಗಳ ಅಧಿಕಾರ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಮೊದಲು ಕಾಂಗ್ರೆಸ್ ಸರ್ಕಾರದವರು ಮುಖ್ಯಮಂತ್ರಿ ಸ್ಥಾನ ಕೊಡಲಿ. ಈಗ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಅಲ್ಪಾವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಒಂದು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛಪಡ್ತೀನಿ. ಸಾರಾಯಿ ನಿಷೇಧ ಮಾಡಿದಂಥ ಮಹಾ ಪುಣ್ಯಾತ್ಮ ಯಾರು ಅಂದರೆ ಕುಮಾರಸ್ವಾಮಿ. ಅನೇಕ ಮಹಿಳೆಯರು ಇವತ್ತು ಎಷ್ಟೋ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ ಅಂದರೆ ಕುಮಾರಸ್ವಾಮಿ. ರೈತರ ಸಾಲವನ್ನು ಮಾಡಿದಂಥ ಕುಮಾರಸ್ವಾಮಿ. ತಾವು ಹೇಳಿದಂತೆ ದಲಿತರು ಯಾಕೆ ಮುಖ್ಯಮಂತ್ರಿ ಆಗಲ್ಲ? ಹೆಚ್ಚು ಓಟನ್ನು ಪಡೆದು ಹೆಚ್ಚು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೊದಲು ದಲಿತರು ಮುಖ್ಯಮಂತ್ರಿ ಮಾಡಲಿ. ಈಗ ಏನು ಕುರ್ಚಿ ಕಿತ್ತಾಟ ನಡೀತಾ ಇದೆ ರಾಜ್ಯದಲ್ಲಿ, ಅದರಲ್ಲಿರ್ತಕ್ಕಂಥ ಹಿರಿಯ ಮುಖಂಡರಾದಂಥ KH ಮುನಿಯಪ್ಪ ಇರ್ಬೋದು, ಮತ್ತು ಮಹದೇವಪ್ಪ ಇರ್ಬೋದು, ತಿಮ್ಮಾಪುರ್ ಇರ್ಬೋದು, ಮತ್ತು ಡಾಕ್ಟರ್ ಪರಮೇಶ್ವರ್ ಇರ್ಬೋದು, ಇವ್ರಿಗೆ ಅವಕಾಶ ಇದೆ, ಅವ್ರಿಗೆ ಕೊಡಿ. JDS ಈಗಾಗಲೇ ಅನೇಕ ದಲಿತರಿಗೆ ಮಂಜುನಾಥ್ ಅವ್ರನ್ನ ಶಿಕ್ಷಣ ಸಚಿವರಾಗಿ ಮಾಡಿತ್ತು. SC ಸಮುದಾಯಕ್ಕೆ ಅನೇಕ ಅವಕಾಶಗಳನ್ನು ಹಿಂದೆ ಕೊಟ್ಟಿದ್ದಾರೆ. ಈಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅವಧಿ CM ಮಾಡೋದು, JDS ಅವಧಿ ಅಲ್ಲ. JDS ಅವಧಿ ಬಂದಾಗ JDS ಅವರು ದಲಿತರಿಗೆ ಅನುಕೂಲ ಮಾಡಿದ್ದಾರೆ, ಅದು ಇತಿಹಾಸ ಇದೆ. ಕಾಂಗ್ರೆಸ್ನವರು ಮೊದಲು CM ಮಾಡಲಿ. ಇವಾಗ ಬರ್ತಕ್ಕಂಥದ್ದು ಈಗಿರೋದು ಕುರ್ಚಿಯಲ್ಲಿ CM ಕುಂಡ್ರಿಸಿ ಮೊದಲು ದಲಿತರನ್ನ ಅಂಥೇಳಿ ನಾವು ಏನು DK ಶಿವಕಾಗಿನ ಈ ಪೂರ್ವ ಸಭೆಯನ್ನು ಕರೆದಿರೋದು. ದಲಿತರಿಗೆ ಅನ್ಯಾಯ ಆದಾಗ ದಲಿತರು JDS ಪಕ್ಷದ ವತಿಯಿಂದಲೇ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಇದು ಸಿದ್ಧತೆಯ ಪೂರ್ವ ಉದ್ದೇಶ. ಈ ಸಭೆ ಏನು ಸಿದ್ಧತೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡೋದಕ್ಕೆ. ವಿಶೇಷವಾಗಿ ನಾನು SC ಘಟಕದ ಜಿಲ್ಲಾಧ್ಯಕ್ಷರಾದಂಥ ಆಂಜಿಯವ್ರನ್ನ, SC ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸ್ಟೇಟ್ಗೆ ಆಗಿರ್ತಕ್ಕಂಥ ವಕೀಲರಾದಂಥ ನರಸಿಂಹಮೂರ್ತಿಯವ್ರನ್ನ ಮೊದಲನೇದಾಗಿ ಅಭಿನಂದಿಸ್ತೀನಿ. ಕಾರಣ ಏನಂದರೆ SC ಘಟಕನ ನಾವು ಮಾಡಿದಾಗ ಆಂಜಿಯವ್ರನ್ನ ಮತ್ತು ಮೂರ್ತಿಯವ್ರನ್ನ ಶಿಫಾರಸು ಮಾಡಿ ನಮ್ಮ JK ಕೃಷ್ಣಾರೆಡ್ಡಿ, ಮೇಲೂರು ರವಿ ನಮ್ಮ ಶಾಸಕರವರ ಮೇರೆಗೆ ಅಂದಾನಿಯವ್ರಿಗೆ ಕಳಿಸಿದಾಗ ಅಂದಾನಿಯವರು ಅಲ್ಲಿಂದನೇ ಇವ್ರ ವಿಚಾರಗಳನ್ನು ತಿಳ್ಕೊಂಡು ಹಿಂದೂ ಮುಂದೆ ಏನು ಕೇಳಿದೆ ಅವ್ರನ್ನ ಹೆಸರನ್ನ ಅನೌನ್ಸ್ ಮಾಡಿದಾಗ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು. ಅದೇ ರೀತಿ ಇವ್ರ ಕೆಲಸಗಳು ನೋಡ್ತಾ ಬಂದೆ, ಏನು ಮಾಡ್ತಾವ್ರೆ ಇವ್ರು ತಗೊಂಡು ಅಂತ ನೋಡಿದಾಗ ತುಂಬ ಆಸಕ್ತಿಯಿಂದ ಆಂಜಿ ಜಿಲ್ಲಾಧ್ಯಕ್ಷ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಮೂರ್ತಿಯವರು ಇರ್ಬೋದು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಏನಿದ್ರು 2 ತಿಂಗಳಲ್ಲಿ ನಾವು ಎಲ್ಲ ಕಮಿಟಿಗಳು ಇಡೀ ಜಿಲ್ಲೆಯಲ್ಲಿ ನಮ್ದು 8 ತಾಲೂಕುಗಳಿದೆ. 8 ತಾಲೂಕುಗಳನ್ನು ತಾಲೂಕು ಅಧ್ಯಕ್ಷಗಳನ್ನ ಮತ್ತು ತಾಲೂಕು ಪದಾಧಿಕಾರಿಗಳನ್ನ ಎಲ್ಲರನ್ನೂ ನಾವು ಮಾಡ್ತೀವಿ. ಆಮೇಲೆ ಮಾಡಿದ್ಮೇಲೆ ಎಲ್ಲನೂ ಒಂದು ಸಂಘಟನೆಗೆ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಅವ್ರು ಇವತ್ತು ಮಾತಾಡಿದ್ದಾರೆ. ನಿಜವಾಗ್ಲೂ ಅವ್ರೇನೇ ಮಾಡೋದು ಅದಕ್ಕೆಲ್ಲ ನಮ್ಮ JDS ಜಿಲ್ಲಾ ಘಟಕ ಸಂಪೂರ್ಣ ಅವರಿಗೆ ಬೆಂಬಲ ನೀಡ್ತೀವಿ. ಅದೇ ರೀತಿ ನಮಗೆ 3 ಜನ ಆಧಾರ ಸ್ತಂಭಗಳು ಅಂತ, ಒಂದು ಮೇಲೂರು ರವಿಯವರು, ಶಾಸಕರಾದಂಥ ಮೇಲೂರು ರವಿಯವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು, ನಮ್ಮ ಪಕ್ಕದ ತಾಲೂಕಾದಂಥ ನರಸಿಂಹಮೂರ್ತಿಯವರು, ಇವರು 3 ಜನ ಇರೋದ್ರಿಂದ ಏನೇ ಹೊಂದಾಣಿಕೆದು
NDAದು ಏನೇ ವಿಚಾರಗಳಿದ್ರೆ ಅವರು ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಹತ್ರ, ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅವ್ರ ಹತ್ರ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕೋರ್ ಕಮಿಟಿಯಲ್ಲಿ ಮಾತಾಡಿಕೊಂಡು ಅವ್ರು ಏನು ತೀರ್ಮಾನ ತಗೊಂಡ್ಬರ್ತಾರೆ ಆ ತೀರ್ಮಾನವನ್ನು ನಾವು ಜಿಲ್ಲೆಯಾದ್ಯಂತ ಮಾಡಿಕೊಂಡು, ವಿಶೇಷವಾಗಿ ಈಗ ಮುಂಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ZP ಮತ್ತು ಆಲ್ ಸೊಸೈಟಿ ಬರ್ತವೆ, ಕೋಆಪರೇಟಿವ್ ಸೊಸೈಟಿಗಳು ಎಲೆಕ್ಷನ್ಗಳು ಬರ್ತವೆ. ಎಲ್ಲದರಲ್ಲೂ ನಾವು BJP ಜೊತೆ ಹೊಂದಾಣಿಕೆ ಆಗೋಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಅದೇ ರೀತಿಯಾದಂಥ ನಮ್ಮ ಯಾರು ಸುಧಾಕರ್ ನಮಗೆ ಸುಧಾಕರ್ ಅವರು MP ಆಗಿದ್ದಾರೆ. ಆದ್ದರಿಂದ ನಮಗೆ ನಮ್ಮ ಜಿಲ್ಲೆಯಲ್ಲಿ NDAಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನನ್ನ ಭಾವನೆ. ಅದೇ ರೀತಿ ನಾನು ನಮ್ಮ SC ಘಟಕದ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ. ನೀವೇನು ಕಾರ್ಯಕ್ರಮ ಮಾಡ್ತೀರೋ ಅದಕ್ಕೆಲ್ಲ ಪೂರ್ತಿ ನಮ್ಮ ಜಿಲ್ಲಾ JDS ಘಟಕ ಸಂಪೂರ್ಣ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ತಿಳಿಸಕ್ಕೆ ಬಯಸ್ತೇನೆ.